ತಮ್ಮ ಆಕರ್ಷಕ ಮೈಮಾಟದಿಂದ ಗಮನ ಸೆಳೆಯುವ ನವಿಲುಗಳಲ್ಲಿನ ಪ್ರಭೇದಗಳು ಹಾಗೂ ಭಾರತದಲ್ಲಿ ಕಂಡುಬರುವ ನವಿಲುಗಳ ಪ್ರಭೇದಗಳ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ. ಇಂಗ್ಲಿಷ್ನಲ್ಲಿ ಗಂಡು ನವಿಲಿಗೆ ಮಾತ್ರ ಪಿಕಾಕ್ ಎಂದು ಕರೆಯಬೇಕು, ಹೆಣ್ಣು ನವಿಲಿಗೆ ಪೀಹೆನ್ ಎಂದು ಕರೆಯಬೇಕು, ಮರಿನವಿಲಿಗೆ ಪೀಚಿಕ್ ಎನ್ನಬೇಕು. ಒಟ್ಟಾರೆಯಾಗಿ ನವಿಲುಗಳಿಗೆ ಪೀಫೌಲ್ ಎಂದು ಕರೆಯಬೇಕು. ಫೀಸೆಂಟ್ ಕುಟುಂಬದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುವ ಗರಿ ಹೊಂದಿದ 3 ಪಕ್ಷಿ ಪ್ರಭೇದಗಳನ್ನು ಮಾತ್ರ ನವಿಲುಗಳೆಂದು ಗುರುತಿಸಲಾಗುತ್ತದೆ. ಜಗತ್ತಿನಲ್ಲಿ ಇಂಡಿಯನ್ ಪೀಫೌಲ್, ಗ್ರೀನ್ ಪೀಫೌಲ್ ಮತ್ತು ಕಾಂಗೋ ಪೀಫೌಲ್ ಎಂಬ 3 ಪ್ರಭೇದದ ನವಿಲುಗಳಿವೆ. ಕಾಂಗೋ ನವಿಲನ್ನು ಹೊರತುಪಡಿಸಿ ಉಳಿದ 2 ಪ್ರಭೇದಗಳನ್ನು ಭಾರತದಲ್ಲಿ ಕಾಣಬಹುದು. 1. ಇಂಡಿಯನ್ ಪೀಫೌಲ್ ಅಥವಾ ಬ್ಲೂ ಪೀಫೌಲ್. ಭಾರತ ಉಪಖಂಡಕ್ಕೆ ಸೇರಿದ ಈ ನವಿಲು ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿದ್ದು ಭಾರತ ಮತ್ತು ಶ್ರೀಲಂಕಾದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇವುಗಳು ಸಂಘಜೀವಿಗಳಾಗಿದ್ದು ಹಿಂಡು-ಹಿಂಡಾಗಿ ಅಲೆದಾಡುತ್ತವೆ. ರಾತ್ರಿ ವೇಳೆ ಮರದ ಮೇಲೆ ಕುಳಿತು ವಿಶ್ರಾಂತಿ ಪಡೆಯುತ್ತವೆ. ಇವು ಬೆಚ್ಚಗಿನ ಆರ್ದ್ರ ವಾತಾವರಣಕ್ಕೆ ಸ್ಥಳೀಯವಾಗಿವೆ. ಇವುಗಳು 3 ವರ್ಷಕ್ಕೆ ಲೈಂಗಿಕ ಪ್ರೌಢಿಮೆಗೆ ಬರುತ್ತವೆ. ಗಂಡು ಆಕರ್ಷಕ ಗರಿಗಳನ್ನು ಹೊಂದಿದ್ದು ಗರಿ ಬಿಚ್ಚಿ ನಾಟ್ಯವಾಡಿ ಹೆಣ್ಣನ್ನು ಆಕರ್ಷಿಸುತ್ತದೆ. ಹೆಣ್ಣು 4 ರಿಂದ 8 ಮೊಟ್ಟೆ ಹಾಕಿ ಕಾವಿಗೆ ಕುಳಿತುಕೊಳ್ಳುತ್ತದೆ. ಮರಿಗಳು ಮೊಟ್ಟೆಯಿಂದ 28 ದಿನಕ್ಕೆ ಆಚೆ ಬರುತ್ತವೆ. 2. ಹಸಿರು ನವಿಲು ಅಥವಾ ಜವಾನೀಸ್ ಪೀಫೌಲ್. ಇದು ನೋಟ ಮತ್ತು ರಚನೆಯಲ್ಲಿ ಭಾರತೀಯ ನೀಲಿ ನವಿಲನ್ನೇ ಹೋಲುತ್ತದೆಯಾದರೂ ಕತ್ತು ಮತ್ತು ಎದೆ ಮೇಲೆ ಬಹುತೇಕವಾಗಿ ಹಸಿರು ಬಣ್ಣ ಹೊಂದಿದ ಕಾರಣಕ್ಕೆ ಇದನ್ನು ಹಸಿರು ನವಿಲೆಂದು ಕರೆಯಲಾಗುತ್ತದೆ. ಇದು ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ಎಂದರೆ ಭಾರತದ ಈಶಾನ್ಯ ಭಾಗ, ಮಯನ್ಮಾರ್ನಿಂದ ಇಂಡೋನೇಷ್ಯಾದವರೆಗೆ ಕಂಡುಬರುತ್ತವೆ. ಇಂದು ಇವು ಜಗತ್ತಿನಾದ್ಯಂತ 10,000 ದಿಂದ 20,000ದಷ್ಟು ಮಾತ್ರ ಉಳಿದಿರಬಹುದು. ಹಾಗಾಗಿ IUCN ಇದನ್ನು ಅಳಿವಿನಂಚಿನಲ್ಲಿದೆ ಎಂದು ಗುರುತಿಸಿದೆ. ಭಾರತೀಯ ನವಿಲಿಗೆ ಹೋಲಿಸಿದರೆ ಇವು ಶಾಂತ ಸ್ವಭಾವದ ನವಿಲುಗಳೆಂದು ಹೆಸರಾಗಿವೆ. ಇನ್ನು ಭಾರತದಲ್ಲಿ ಕಂಡುಬಾರದ ಏಕೈಕ ನವಿಲಾದ ಕಾಂಗೋ ನವಿಲಿನ ಬಗ್ಗೆ ತಿಳಿಯೋಣ ಬನ್ನಿ. 3. ಕಾಂಗೋ ನವಿಲು. ಇದನ್ನು ಆಫ್ರಿಕನ್ ಪಿಕಾಕ್ ಅಥವಾ ಸ್ಥಳೀಯವಾಗಿ ಬುಲು ಎಂತಲೂ ಕರೆಯುತ್ತಾರೆ. ಇದು ಆಫ್ರಿಕಾದ ಕಾಂಗೋ ಜಲಾನಯನ ಪ್ರದೇಶದ ದಟ್ಟ ಕಾಡುಗಳಲ್ಲಿ ಕಂಡುಬರುತ್ತದೆ. ಏಷ್ಯಾದ ನವಿಲುಗಳಿಗೆ ಹೋಲಿಸಿದರೆ ಇದು ಗಾತ್ರದಲ್ಲಿ ಚಿಕ್ಕದಾಗಿರುತ್ತದೆ. ಏಷ್ಯಾದ ನವಿಲಿಗೆ ಇರುವಂತೆ ಇವುಗಳಿಗೆ ಉದ್ದನೆಯ ಪುಕ್ಕಗಳು ಇರುವುದಿಲ್ಲ. ಬದಲಾಗಿ ಸಣ್ಣ ದುಂಡಗಿನ ಬಾಲ ಹೊಂದಿರುತ್ತವೆ. ಇವುಗಳಲ್ಲಿ ಗಂಡು ಗಾಢ ನೀಲಿ ಮತ್ತು ಲೋಹಿಯ ಹಸಿರು ಬಣ್ಣವನ್ನು ಹೊಂದಿದ್ದರೆ ಹೆಣ್ಣು ಕಂದು ಬಣ್ಣ ಹೊಂದಿರುತ್ತದೆ. ಇವು ಏಕಪತ್ನಿತ್ವವನ್ನು ಪಾಲಿಸುತ್ತವೆ. ಇವು ಪ್ರಸ್ತುತ ಅಳಿವಿನಂಚಿನಲ್ಲಿದ್ದು ಕಾಡಿನಲ್ಲಿ 2,500 ದಿಂದ 9,000 ಪ್ರೌಢ ಪಕ್ಷಿಗಳಿರಬಹುದು ಎಂದು ಅಂದಾಜಿಸಲಾಗಿದೆ. 4. ಬಿಳಿ ನವಿಲು. ಇದು ಪ್ರತ್ಯೇಕ ಪ್ರಭೇದವಲ್ಲ, ಬದಲಾಗಿ ಭಾರತೀಯ ನೀಲಿ ನವಿಲುಗಳ ಒಂದು ಆನುವಂಶಿಕ ರೂಪಾಂತರವಾಗಿದೆ. ಇವುಗಳ ಧ್ವನಿ, ಆಹಾರ ಕ್ರಮ, ವರ್ತನೆಗಳು ನೀಲಿ ನವಿಲಿನಂತೆ ಇರುತ್ತದೆ. ಇವು ತಮ್ಮ ಬಿಳಿ ಬಣ್ಣದಿಂದ ಪರಭಕ್ಷಕಗಳ ದಾಳಿಗೆ ಸುಲಭವಾಗಿ ತುತ್ತಾಗುತ್ತವೆ. ಹಾಗಾಗಿ ಇವುಗಳು ಕಾಡಿನಲ್ಲಿ ಕಂಡುಬರುವುದು ಅಪರೂಪ. ನೀಲಿ ನವಿಲುಗಳು ಬಣ್ಣವಿರದೆ ಕೇವಲ ಬಿಳಿ ಬಣ್ಣ ಹೊಂದಿವೆ ಎಂದ ಕೂಡಲೇ ಹಲವಾರು ಜನರು ಅದನ್ನು ಅಲ್ಬಿನೋ ನವಿಲುಗಳು ಇರಬಹುದು ಎಂದು ತಪ್ಪಾಗಿ ಗ್ರಹಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಇದು ಅಲ್ಬಿನಿಸಂ ಅಲ್ಲ, ಬದಲಾಗಿ ಇದು ಲೂಸಿಸಂ ಎಂದು ಕರೆಯಲಾಗುತ್ತದೆ. ಶ್ವೇತ ನವಿಲುಗಳ ಬಿಳಿ ಬಣ್ಣಕ್ಕೆ ಲೂಸಿಸಂ ಎಂಬ ಆನುವಂಶಿಕ ಬದಲಾವಣೆ ಕಾರಣವಾಗಿದೆ. ಇದು ಗರಿಗಳಲ್ಲಿ ವರ್ಣದ್ರವ್ಯ ಅಂದರೆ ಪಿಗ್ಮೆಂಟ್ ಸಂಗ್ರಹವಾಗುವುದನ್ನು ತಡೆಯುತ್ತದೆ. ಪರಿಣಾಮವಾಗಿ ಈ ನವಿಲುಗಳು ಬಿಳಿಯಾಗಿ ಕಾಣುತ್ತವೆ. ಆದರೆ ಇವುಗಳ ಕಣ್ಣುಗಳು ಮಾತ್ರ ಸಾಮಾನ್ಯ ನವಿಲುಗಳಂತೆ ನೀಲಿ ಅಥವಾ ಗಾಢ ಬಣ್ಣದಲ್ಲಿ ಇರುತ್ತವೆ. ಸಾಮಾನ್ಯ ನೀಲಿ ಬಣ್ಣದ ನವಿಲುಗಳಿಗೆ ಬಿಳಿ ಮರಿಗಳು ಜನಿಸಲು ಸಾಧ್ಯವಿದೆ. ಆದರೆ ಪೋಷಕ ನೀಲಿ ನವಿಲುಗಳಲ್ಲಿ ಗುಪ್ತವಾಗಿ ಬಿಳಿ ಬಣ್ಣದ ಜೀನ್ಗಳು ಅಡಗಿದ್ದರೆ ಮಾತ್ರ ಬಿಳಿ ನವಿಲುಗಳು ಜನಿಸಬಹುದು. ಅದು ಗಂಡು ಮತ್ತು ಹೆಣ್ಣು ಎರಡರಲ್ಲೂ ಇದ್ದರೆ ಮಾತ್ರ ಸಾಧ್ಯ. ಒಂದರಲ್ಲಿ ಇದ್ದು ಮತ್ತೊಂದರಲ್ಲಿ ಇರದಿದ್ದರೆ ಬಿಳಿ ಬಣ್ಣದ ಪ್ಯಾಚು ಹೊಂದಿದ ನವಿಲುಗಳು ಜನಿಸಬಹುದು. ಅದಕ್ಕೆ ಪೈಡ್ ಪೀಫೌಲ್ ಎನ್ನುವರು. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸಾಮಾನ್ಯವಾಗಿ ಕಾಡು ನೀಲಿ ನವಿಲುಗಳಲ್ಲಿ ಶುದ್ಧ ನೀಲಿ ಜೀನ್ ಇರುವುದರಿಂದ ಬಿಳಿ ಮರಿಗಳು ಹುಟ್ಟುವುದು ಅಸಾಧ್ಯ. ಆದರೆ ಜೂಗಳಲ್ಲಿ ನೀಲಿ ನವಿಲುಗಳಲ್ಲಿ ಹೆಚ್ಚಿನ ಬಿಳಿ ಜೀನ್ಗಳಿರುವ ಕಾರಣ ಜೂಗಳಲ್ಲಿ ಬಿಳಿ ಮರಿಗಳು ಜನಿಸುತ್ತವೆ. ಈ ಮರಿಗಳು ಜನಿಸಿದಾಗ ಹಳದಿ ಬಣ್ಣದಲ್ಲಿದ್ದು ಬೆಳೆದಂತೆ ಪೂರ್ಣ ಬಿಳಿ ಬಣ್ಣಕ್ಕೆ ತಿರುಗುತ್ತವೆ. ಇದಿಷ್ಟು ನವಿಲುಗಳಲ್ಲಿನ ಬಗೆಗಳ ಕುರಿತಾದಂತಹ ಕಿರು ಮಾಹಿತಿ. ಧನ್ಯವಾದಗಳು.